ಹಬ್ಬದ ವಾತಾವರಣ. ಯಾಕಂತ ಹೇಳಿದ್ರೆ ಇಲ್ಲಿ ಡಿ.ವಿ. ಗುಂಡಪ್ಪನವರು ಎಲ್ಲಿ ಹುಟ್ಟಿದ್ರು ಅಂದ್ರೆ ಮುಳಬಾಗ್ನಲ್ಲಿ ಹುಟ್ಟಿದ್ರು ಅಂತಾರೆ. ಅವ್ರದೇ ಇದು ಮನೆ ತದನಂತರ ಶಾಲೆಯಾಗಿ ಮಾರ್ಪಾಡಾಗಿ ಇವತ್ತು ಈ ಹಿಂದೆ ಸೊಣ್ಣಪ್ಪ ಸಾಹೇಬರು ಈ ಶಾಲೆಗೆ ಬರೋ ಮೊದಲು ಇಲ್ಲಿ 2 ಶಾಲೆಗಳಿತ್ತು. ಒಂದು ಡಿ.ವಿ. ಗುಂಡಪ್ಪನವರ ಬಾಲಕರ ಶಾಲೆ, ಇನ್ನೊಂದು ಡಿ.ವಿ. ಗುಂಡಪ್ಪನವರ ಬಾಲಕಿಯರ ಶಾಲೆ ಅಂತ. ಮುಖ್ಯವಾಗಿ ಇಲ್ಲಿ ನಮ್ಮ ಆ ಸ್ಟೇಜ್ ಮೇಲೆ ಕೂತ್ಕೊಳ್ಳಕ್ಕೆ ನಮ್ಮ ಟೀಚರ್ಸ್ ಎಲ್ಲ ಇದ್ದಾರೆ, ಕೂತ್ಕೊಳ್ಳಕ್ಕೆ ಒಂಥರ ನನಗೂ ಬೇಜಾರಾಯ್ತು. ನಮ್ಮ SKP ಮೇಡಮ್ ಅವರು, ಶಾರದಾ ಮೇಡಮ್ ಅವರೆಲ್ಲ ಇದ್ದಾರೆ. ಯಾಕಂತ ಹೇಳಿದ್ರೆ ಆ ಗುರುಗಳು ನಿಂತ್ಕೊಂಡಿದ್ದಾಗ ನಾವು ಕೂತ್ಕೊಂಡ್ರೆ ಒಂಥರ ನಮಗೂ ಎಲ್ಲೋ ನೋವಾಯ್ತು. ಇಲ್ಲಿ 2 ಶಾಲೆಗಳಿತ್ತು. ಈ 2 ಶಾಲೆಗಳನ್ನ ಅದು ಆ ಪಿಲ್ಲರ್ ಆ ಕಡೆ ಬಾಲಕಿಯರ ಶಾಲೆ ಇತ್ತು, ಈ ಪಿಲ್ಲರ್ ಈ ಕಡೆ ಬಾಲಕರ ಶಾಲೆ ಇತ್ತು. ನಮ್ಮ ಕರ್ನಾಟಕ ರಾಜ್ಯದ ಏನು ವಿದೇಶಗಳಲ್ಲಿ ಉದ್ಯೋಗಿಗಳಿದ್ದಾರೆ, ಕನ್ನಡಿಗರಿದ್ದಾರೆ, ಆ ಕನ್ನಡಿಗರು ಏನು ಉದ್ಯಮದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅವರು ವಾಣಿಜ್ಯ ಮುಖಾಂತರ ಅವರು ಏನ್ ಸಂಪಾದನೆ ಮಾಡ್ತಾ ಇದ್ರೆ ಆ ಕನ್ನಡ ಶಾಲೆಗಳಿಗೆ ಬಳಸ್ಬೇಕಂತ ಹೊಸ ಸಂಸ್ಥೆಯವರು ಈ ಶಾಲೆಗೆ ಅಭಿವೃದ್ಧಿ ಮಾಡಬೇಕು, ಶಾಲೆಯನ್ನ ಕೆಡವಿ ನೂತನ ಕಟ್ಟಡ ಕಟ್ಟಬೇಕು ಅಂತ ಕೇವಲ ಬಾಲಕರ ಶಾಲೆಗೆ ನಮ್ಮ ಸ್ವರ್ಣಪ್ಪ ಅವರು HM ಆಗಿದ್ರು. ಆ ಸಂದರ್ಭದಲ್ಲಿ ಬಾಲಕರ ಶಾಲೆ ಕೆಡವಿ ಕಟ್ಟಡ ನೂತನವಾಗಿ ನಿರ್ಮಾಣ ಮಾಡ್ಬೇಕಂತ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಈ ಭಾಗದಲ್ಲಿ ನಾವು 2 ನಗರಸಭಾ ಸದಸ್ಯರಿದ್ವಿ. ನಮ್ಮ ರಾಜಶೇಖರನ್ ಅವರು ದಂಪತಿಯವರು ಬಂದಿದ್ದಾರೆ. ಅವರು ಮತ್ತು ನಾನು ಇಬ್ರು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಅವರು ಫಾರಿನ್ ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಮಗೆ ಸಂಭಾಷಣೆ ಮಾಡೋ ಸಂದರ್ಭದಲ್ಲಿ ಕೇವಲ ಬಾಲಕರ ಶಾಲೆಗೆ ನಾವು ಕೆಡವಿ ಅದನ್ನ ದುರಸ್ತಿ ಅಥವಾ ನಾವು ಹೊಸ ಕಟ್ಟಡ ಕಟ್ಟರೆ ಅದೆಲ್ಲೋ ಒಂದ್ ಕಡೆ ಪಕ್ಕದಲ್ಲಿ ಶಾಲೆ ಏನಿದೆ ಅದು ಡಿ.ವಿ. ಗುಂಡಪ್ಪವ್ರ ಮನೆಯೇನೆ, ಅದು ಕೂಡ ಆ ಶಾಲೆ ಕೂಡ ನೂತನವಾಗಿ ಕಟ್ಟಬೇಕಾಗಿದೆ. ತಾವು ದಯವಿಟ್ಟು ಒಂದು ಶಾಲೆಗೆ ಸುಣ್ಣ, ಇನ್ನೊಂದು ಶಾಲೆಗೆ ಬಣ್ಣ ಅಂತಾರಲ್ಲ, ಆ ತರ ಮಾಡೋದು ಬೇಡ. ದಯವಿಟ್ಟು 2 ಶಾಲೆಗಳನ್ನ ನಾವು ಇಷ್ಟು ವಿಜೃಂಭಣೆ, ಇಷ್ಟು ಏನ್ ಕಟ್ಟಡ ಇದೆ ಸ್ವಲ್ಪ ಆ ಕಡೆ ರೋಡ್ ಜಾಗ ಕೂಡ ತಗೊಂಡು ವಿಜೃಂಭಣೆ ಒಳ್ಳೆ ಕಟ್ಟಡವನ್ನು ಕೊಟ್ಟಿದ್ವಿ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅವ್ರು ಏನಾದ್ರು ಆ ಬಾಲಕಿ ಶಾಲೆ ಕೈ ಬಿಟ್ಟಿದ್ರೆ ಇಷ್ಟು ಅದ್ಭುತವಾಗಿ ಕಟ್ಟಡ ನಿರ್ಮಾಣ ಆಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆ ನಮ್ಮ ಮನವಿಗೆ ಹೋಗ್ಬಿಟ್ಟು ಅವರು ಈ ಶಾಲೆ 2 ಶಾಲೆಗಳನ್ನ ಕಂಬೈನ್ ಮಾಡಿ, ಅಂದ್ರೆ ಕೋ ಎಜುಕೇಶನ್, ಮಕ್ಕಳು ಬಾಲಕಿಯರೇ ಬೇರೆ ಬಾಲಕರೇ ಬೇರೆ ಇರ್ತಾ ಇದ್ದೀರಿ ನಮ್ಮ ಶಾಲೆಯಲ್ಲಿ. ಇಲ್ಲಿ ಇಬ್ರು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಒಂದೇ ಶಾಲೆ ಕಂಬೈನ್ಡ್ ಆಗಿ ಮಾಡಿ ಇವತ್ತು ಭವ್ಯವಾದ ಕಟ್ಟಡವನ್ನು ಕೊಳ್ಳಿಕ್ಕೆ ಕಾರಣಭೂತರಾದಂತಹ ಹೊಸ ಸಂಸ್ಥೆಯವರು, ಮುಖ್ಯವಾಗಿ 1 ರೂಪಾಯಿ ಕೂಡ ಯಾರ್ಯಾರು ಕೊಟ್ಟಿದ್ದಾರೆ ಅವ್ರ ದಾನಿಗಳು, ಅವ್ರಿಗೆ ನಾನು ವಿಶೇಷವಾಗಿ ನಮ್ಮೆಲ್ಲರ ಗಂಗರ ಪರವಾಗಿ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ದಾನಿಗಳು ಪ್ರಪಂಚಾದ್ಯಂತ ಇದ್ದಾರೆ, ಇಡೀ ವಿಶ್ವದಲ್ಲಿ ಇದ್ದಾರೆ. ಆದ್ರೆ ದಾನ ನಾವು ಪಡಿಲಿಕ್ಕೆ ಕೂಡ ಅದೇ ರೀತಿಯಲ್ಲಿ ನಾವು ಅವ್ರಿಗೆ ಒಂದು ಪ್ರೆಸೆಂಟೇಶನ್ ಕೊಡ್ಬೇಕಾಗತ್ತೆ. ಸೊಣ್ಣಪ್ಪ ಸರ್ ಅವ್ರಿಗೆ ಕೆಲವರು ನೆಗೆಟಿವ್ ಆಗೂ ತಗೊಂತಾರೆ, ಪಾಸಿಟಿವ್ ಆಗೂ ತಗೊಂತಾರೆ. ನಮ್ಮ ಕುಡುಮಲೆ ಸಾರ್ ಕೂಡ ಇಲ್ಲಿದ್ದಾರೆ. ಕುಡುಮಲೆ ಸೊಣ್ಣಪ್ಪ ಸಾಹೇಬರು ಶಾಲೆಯಲ್ಲಿ HM ಆಗಿದ್ರು. ಆ ಸಂದರ್ಭದಲ್ಲಿ UT ಖಾದರ್ ಸಾಹೇಬ್ರು ಇವಾಗ ಏನ್ ಸ್ಪೀಕರ್ ಇದ್ದಾರೆ ಅವರು ಜಿಲ್ಲಾ ಮಂತ್ರಿಗಳಾಗಿದ್ರು. ಆ ಸಂದರ್ಭದಲ್ಲಿ ನಮ್ಮ ಊರಿನ ಜನ ಸ್ವಲ್ಪ ಸೊಣ್ಣಪ್ಪ ಸಾಹೇಬ್ರಿಂದ ತೊಂದರೆ ಇದೆ ಅಂತ ಹೇಳಿದಾಗ ನಾವು ಕೂಡ ಹೋಗಿದ್ವಿ. ಆ ಸಂದರ್ಭದಲ್ಲಿ UT ಖಾದರ್ ಸಾಹೇಬ್ರ ತಗೋಬಾರ್ದು, ಪಾಸಿಟಿವ್ ಆಗೂ ತಗೋಬೇಕು. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರೆ, ನಾವು ಹುಟ್ಟಿದೀವಿ, ಯಾವತ್ತೋ ದಿವಸ ಸಾವು ಬಂದೇ ಬರ್ತದೆ, ವಿದ್ಯೆ ಇದೆ. ಆದ್ರೆ ಆ ಮಧ್ಯದಲ್ಲಿ ಹುಟ್ಟು ಸಾವಿನ ಮಧ್ಯೆ ಎಲ್ಲಾದ್ರೂ ಒಂದು ಚುಕ್ಕೆ ಕೂಡ ನಾವು ಇಟ್ಟಿದ್ರೆ ಕೂಡ ಆ ಚುಕ್ಕೆ ನೋಡು ನಮ್ಮ ಸಮಾಜ ಪುರುಷರ ನಮ್ಗೆ ನೆನಪಿಟ್ಕೊಂತಾರೆ ಅಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ಕಟ್ಟಡ ಇರೋದು ಎಷ್ಟೋ ಸುಮಾರು 100 ವರ್ಷ ಇರ್ತದೆ. 100 ವರ್ಷ ಆದ್ರೂ ಕೂಡ ಈ ನಮ್ಮ ಸೊಣ್ಣಪ್ಪ ಸಾಹೇಬರಿಗೆ ನಮ್ಮ ಮಕ್ಕಳು, ನಮ್ಮ ಈ ವಿದ್ಯಾರ್ಥಿಗಳು ಏನು ಮುಂದೆ ಕೂಡ ಬರ್ತಾರೆ, ಇಡೀ ಜಿಲ್ಲೆಯಲ್ಲಿ ಭವ್ಯವಾದ ಕಟ್ಟಡ ಇರುವ ಒಂದು ಶಾಲೆ, ಮಾದರಿ ಶಾಲೆ ಅಂತ ಹೇಳಿದ್ರೆ ನಮ್ಮ ಡಿ.ವಿ. ಗುಂಡಪ್ಪ ಶಾಲೆ ಅಂದ್ರೆ ತಪ್ಪಾಗದು. ಅದಕ್ಕೆ ನಾನು ಸೊಣ್ಣಪ್ಪ ಸಾಹೇಬರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಎಲ್ಲ ಪೋಷಕರ ಪರವಾಗಿ ಸೊಣ್ಣಪ್ಪ ಸಾಹೇಬರಿಗೆ, ನಮ್ಮ ಎಲ್ಲ ವೇದಿಕೆ ಮೇಲೆ ಇರುವ ಎಲ್ಲ ವಿದ್ಯಾರ್ಥಿ ಮತ್ತು ನಮ್ಮ ಎಲ್ಲ ಏನು ಗೌರವಾನ್ವಿತ ನಮ್ಮ ಗೆಸ್ಟ್ಗಳಿದ್ದಾರೆ ಅವ್ರ ಪರವಾಗಿ ಸೊಣ್ಣಪ್ಪ ಸಾಹೇಬರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಇಲ್ಲಿ
ನಮ್ಮ ನಗರದಲ್ಲಿ ಕನ್ನಡ ಶಾಲೆಗಳಲ್ಲಿ ಮಕ್ಕಳು ಬಹಳ ಕಡಿಮೆ, ಉರ್ದು ಶಾಲೆಯಲ್ಲಿ ಅದರಲ್ಲೂ ಕಡಿಮೆ. ಕನ್ನಡ ಶಾಲೆಯಲ್ಲಿ ಅತ್ಯಂತ ಸ್ಟ್ರೆಂತ್ ಇರುವ ಒಂದು ಶಾಲೆ ಅಂದ್ರೆ ಇಲ್ಲಿ ರೆಕಮೆಂಡೇಶನ್ ಮಾಡ್ಬೇಕು. ನಮ್ಮ ಹತ್ರ ಸುಮಾರು ಜನ ಬರ್ತಾರೆ, ನೀವು ಸ್ವಲ್ಪ ಹೇಳಿ ನಮ್ಮ ಮಕ್ಕಳು ಸೇರಿಸ್ಕೊಳ್ಳಿ, HM ಹೇಳಿ, ಟೀಚರ್ಸ್ ಹೇಳಿ ಅಂತ. ಯಾಕಂತ ಹೇಳಿದ್ರೆ ಇಲ್ಲಿ ಹಂಗ್ ಡಿಮ್ಯಾಂಡ್ ಇದೆ. ಖಾಸಗಿ ಶಾಲೆಯಲ್ಲಿ ಕೆಲವು ಖಾಸಗಿ ಶಾಲೆಗಳಲ್ಲಿ ಡಿಮ್ಯಾಂಡ್ ಇರ್ತದೆ, ಅದೇ ಇದು ಕನ್ನಡ ಶಾಲೆಗಳಲ್ಲಿ ಡಿಮ್ಯಾಂಡ್ ಇರಲ್ಲ. ಅಯ್ಯೋ ಮಕ್ಕಳು ನಮ್ಮ ಪೋಷಕರ ಹತ್ರ ನಮ್ಮ ಟೀಚರ್ಸ್ ಬರ್ತಾರೆ, SDMC ಅವ್ರು ಬರ್ತಾರೆ, ನಮ್ಮ ಶಾಲೆಗೆ ಸೇರಿಸಿ, ನಮ್ಮ ಶಾಲೆಗೆ ಸೇರಿಸಿ. ಈ ಶಾಲೆಗೆ ಹಂಗಲ್ಲ, ಸ್ವಯಂ ಪ್ರೇರಿತವಾಗಿ ಎಸ್ಪೆಷಲಿ ನಮ್ಮ ಭಾಗದಲ್ಲಿ ನಮ್ಮ ಕುರುಬರಪೇಟೆ, ನೂಗುಲ್ಬಂಡೆ ಭಾಗದಿಂದ, ನಮ್ಮ ಈ ಕುಂಬಾರಪಾಳ್ಯ ಮತ್ತೆ ಈ ನಮ್ಮ ಬಳಗೆಪಾಳ್ಯ ಭಾಗದಲ್ಲಿ ಹೆಚ್ಚೆಚ್ಚು ಜನ ಇಲ್ಲಿ ನಮ್ಮ ಮಕ್ಕಳು ಇವತ್ತು ಇಲ್ಲಿ ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ. ಅವ್ರಿಗೆ ನಾನು ಇಲ್ಲ ಹಳೆ ವಿದ್ಯಾರ್ಥಿ ಅಂತ ನಮ್ಗೆ ಮೈಕ್ ನಲ್ಲಿ ಅವಾಗ್ಲೇ ಹೇಳಿದ್ರು. ನನಗೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ಈ ಶಾಲೆಯಲ್ಲಿ ಓದಿ, ಈ ಶಾಲೆಯಿಂದ ಬೆಳೆದು, ಇದೇ ಶಾಲೆಯಲ್ಲಿ ನನ್ನ ಎಲೆಕ್ಷನ್ ನಡೆದ ಸಂದರ್ಭದಲ್ಲಿ ಇಲ್ಲೇ ಪೋಲಿಂಗ್ ಬೂತ್ ಆಗಿತ್ತು. ಆ ಎಲೆಕ್ಷನ್ ನಡೆದ ನಂತರ 9 ದಿವಸಕ್ಕೂ ಏನೋ ಇಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿ ನನ್ಗೆ ಬಹಳ ಖುಷಿ ಆಯ್ತು. ನನಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡಿದಕ್ಕೆ ನಮ್ಮ ಸೊನ್ನಪ್ಪ ಸಾಹೇಬರು ಮೊನ್ನೆ ಹೇಳಿದ್ರು, ಯಾರ್ಯಾರು ಕರಿಬೇಕು ಸರ್, ಎಲ್ರು ಯಾರ್ಯಾರು ಕನ್ನಡ ಪರ ಯಾರ್ಯಾರು ಇದ್ದಾರೆ, DV ಗುಂಡಪ್ಪ ಅಭಿಮಾನಿಗಳು ಯಾರ್ಯಾರು ಇದ್ದಾರೆ, ದಯವಿಟ್ಟು ಎಲ್ರಿಗೂ ಕರೀರಿ. ಯಾಕಂತ ಹೇಳಿದ್ರೆ ಇದು ಕೇವಲ ಒಬ್ಬರಿಗೆ ಮಾತ್ರ ಸೀಮಿತವಾದ ಕಾರ್ಯಕ್ರಮ ಅಲ್ಲ. ನಮ್ಮ ಈ ಗಡಿ ಭಾಗದಲ್ಲಿ, ನಾವು ಆಂಧ್ರ ಪ್ರದೇಶ ಗಡಿ ಭಾಗದಲ್ಲಿ ಇರೋದು, ಇಂಥ ಒಂದು ಊರಿನ ಹೆಸರು ಇಡೀ ಪ್ರಪಂಚದಲ್ಲಿ DV ಗುಂಡಪ್ಪ. ಇವಾಗ ಗೂಗಲ್ ನಲ್ಲಿ ನೀವು ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ, DV ಗುಂಡಪ್ಪ ಅಂದ್ರೆ ಮುಳುಬಾಗಿಲು. ಮುಳುಬಾಗಿಲು ಹೆಸರು ಹೆಂಗೆ ಮುಳುಬಾಗಿಲು ದೋಸೆನಿಂದ ಫೇಮಸ್ ಆಗಿದೆಯೋ, DV ಗುಂಡಪ್ಪನಿಂದ ಅಷ್ಟೇ ಫೇಮಸ್ ಆಗಿದೆ. ಯಾಕಂತ ಹೇಳಿದ್ರೆ ಇತಿಹಾಸ ಯಾರು ವ್ಯಕ್ತಿಗಳು ಹೋಗ್ಬೋದು, ಬರ್ಬೋದು, ಸಾಯ್ಬೋದು, ಇನ್ನೊಂದ್ಸಲಿ ಜನ್ಮ ಪಡಿಬಹುದು, ಆದ್ರೆ ಹೆಸರು ಮಾತ್ರ ಶಾಶ್ವತವಾಗಿರ್ತದೆ. ಮುಳುಬಾಗಿಲು ಅಂದ್ರೆ DV ಗುಂಡಪ್ಪನವರು, DV ಗುಂಡಪ್ಪನ ಅಂದ್ರೆ ಮುಳುಬಾಗಿಲು. ಮುಳುಬಾಗಿಲು ಇತಿಹಾಸ ತೆಗೆದ್ರೆ ನಮ್ಮ DV ಗುಂಡಪ್ಪನವರ ಇತಿಹಾಸ ನಾವು ನೋಡ್ಬೋದು. ಅದಕ್ಕಾಗಿ ನನ್ನ ಮಕ್ಕಳಲ್ಲಿ ಮತ್ತು ವಿಶೇಷವಾಗಿ ಪೋಷಕರಿಗೆ ಮಕ್ಕಳ ಕಡೆಯಿಂದ ಒಂದು ಜೋರಾಗಿ ಚಪ್ಪಾಳೆ ಬರಲಿ. ಯಾಕಂತ ಹೇಳಿದ್ರೆ ಇಷ್ಟು ಜನ ಯಾವುದೇ ಶಾಲೆ, ನಾನು ಬೇರೆ ಬೇರೆ ಶಾಲೆಗಳಲ್ಲಿ ಹೋಗಿದ್ದೀನಿ. ಸರ್ಕಾರಿ ಶಾಲೆಗಳಂದ್ರೆ ನಮ್ಮ ಮಧ್ಯಮ ವರ್ಗದವರು ಮತ್ತು ಬಡವರು ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಸೇರಿಸ್ತಾರೆ. ಆದ್ರೆ ಶ್ರೀಮಂತರು ಕೂಡ ಈ ಶಾಲೆಯಲ್ಲಿ ಸೇರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಳ್ಳೆ ರೀತಿ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದ್ದಾರೆ ಅಂತ. ಸುಮಾರು ಜನ ಈ ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಹೋಗೋದಲ್ಲ, ಯಾಕೆ ಅವ್ನು ಪಿಕಪ್ ಮಾಡ್ಬೇಕು, ಅವ್ನಿಗೆ ಯಾಕೆ ಆಟೋ ಇಡ್ಬೇಕು ಅಂತಾರೆ. ನಾನು ಸಾಯಂಕಾಲ ಇಲ್ಲೇ ನಮ್ಮ ಮನೆ ಇರೋದು, ಸಾಯಂಕಾಲ ಹೋಗುವಾಗ ನೋಡ್ತೀನಿ ಫುಲ್ ರಶ್ ಇರ್ತದೆ. ಆಟೋ, ಕಾರು, ಬೈಕ್ನೆಲ್ಲ ಮಕ್ಕಳಿಗೆ ಪಿಕಪ್ ಮಾಡ್ತಾರೆ. ಮಕ್ಕಳು ಯಾವ ಶಾಲೆಯಲ್ಲಿ ಓದ್ತಾ ಇರೋದು ಮುಖ್ಯ ಅಲ್ಲ, ಯಾವ ಶಾಲೆ. ಇವಾಗ ಗವರ್ಮೆಂಟ್ ಸ್ಕೂಲ್ ಓದ್ತಾ ಇರೋ ಮಕ್ಕಳು ಪೋಷಕರಿಗೆ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ, ಒಳ್ಳೆ ಬಟ್ಟೆ ಕೊಡ್ತಾರೆ, ಒಳ್ಳೆ ಆಹಾರ ಕೊಡ್ತಾರೆ. ಆದ್ರೆ ಸರ್ಕಾರಿ ಶಾಲೆ ಮಕ್ಕಳು ಹೋಗುವ ಮಕ್ಕಳಿಗೆ ಅವ್ರಿಗೆ ಒಳ್ಳೆ ಬಟ್ಟೆ ಕೊಡಲ್ಲ, ಒಳ್ಳೆ ಅವ್ರಿಗೆ ಆಹಾರ ಕೊಡಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಹೋದ್ರೆ ಅವನಿಗೆ ಒಂದು ಟಿಫನ್ ಇರ್ತದೆ, ಸರ್ಕಾರಿ ಶಾಲೆಗೆ ಹೋದ್ರೆ ಅವ್ರಿಗೆ ಒಂದು ಟಿಫನ್ ಇರ್ತದೆ. ಆತರ ವ್ಯತ್ಯಾಸಗಳು ಇರ್ತದೆ. ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ತಾವೇನು ಮಕ್ಕಳು ಬಂದಿದ್ದೀರಾ, ನಿಮ್ಗೊಂದು ಕಿವಿ ಮಾತು ಹೇಳೋದಿಷ್ಟೇ. ತಾವು ಈ ವಿದ್ಯಾಭ್ಯಾಸ ಏನು ಪಡಿತಾ ಇದ್ದೀರಾ, ನಿಮ್ಗೆ ಗೋಲ್ಡನ್ ಅವರ್ಸ್. ತಾವು ಈ ಸಮಯವನ್ನ ಸದುಪಯೋಗ ಮಾಡಿಕೊಂಡು ಒಳ್ಳೆ ವಿದ್ಯಾಭ್ಯಾಸ ಪಡೆದರೆ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಉಜ್ವಲ ಭವಿಷ್ಯ ಇರ್ತದೆ. ಈ ರಾಜ್ಯದ ನೀವು ಒಳ್ಳೆ ಒಳ್ಳೆ ಅಧಿಕಾರಿಗಳಾಗಿ ನೀವು ಸೇವೆ ಸಲ್ಲಿಸಿ, ಒಳ್ಳೆ ರಾಜಕಾರಣಿಗಳಾಗಿ, ನೀವು ಒಳ್ಳೆ ಪ್ರೊಫೆಷನಲ್ ಲಾಯರ್ಸ್ ಆಗಿ, ನೀವು ವೈದ್ಯರಾಗಿ, ಇಂಜಿನಿಯರ್ಸ್ ಆಗಿ ಈ ದೇಶ ಕಟ್ಟಲಿಕ್ಕೆ ನೀವು ಪ್ರಾಮಾಣಿಕವಾಗಿ ನೀವು ಒಂದು ಉನ್ನತ ಸ್ಥಾನಗಳಿಗೆ ಹೋಗ್ಬೇಕಂತ ನಾವು ಈ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ದಯವಿಟ್ಟು ಈ ನಮ್ಮ ಶಿಕ್ಷಕರು ಏನಿದ್ದಾರೆ ಅವಾಗ್ಲೇ ಸೊನ್ನಪ್ಪ ಸರ್ ಅಂದ್ರೆ ಒಳ್ಳೆ ಈ ಸಿದ್ದರಾಮಯ್ಯ ಬಂದ್ರೆ ವಿಸಿಲ್ ಹಾಕ್ತಾರಲ್ಲ ಆ ತರ ಹಾಕಿದ್ರು. ಅದೇ ಒಂಥರ ಖುಷಿ. ಯಾಕಂತ ಹೇಳಿದ್ರೆ ಅವ್ರು ಇಟ್ಟಿರುವ ಅಭಿಮಾನ. ಮೊನ್ನೆ ನಾವು ಬಾಂಗ್ಲಾ ಶಾಲೆಗೆ ಹೋದ್ವಿ, ಅಲ್ಲಿ ಗೆಸ್ಟ್ ಟೀಚರು HM ಹೊಡೆದಿಲ್ಲ, ಇನ್ನೊಬ್ರು ಹೊಡೆದಿಲ್ಲ. ಗೆಸ್ಟ್ ಟೀಚರು ಅವರು ಹೆಸರು ಹೇಳಿದ ತಕ್ಷಣ ಓದ್ ಕಿಚ್ಚಾಡ್ಬಿಟ್ಟು ಕ್ಲಾಸ್ ಹೊಡೆದ್ರು. ಯಾಕಂತ ಹೇಳಿದ್ರೆ ಅಭಿಮಾನ ಅನ್ನೋದು ಬಹಳ ಮುಖ್ಯ. ದುಡ್ಡಿಗೆ ಸೊನ್ನಪ್ಪ ಸರ್ ಯಾರಿಗೂ ದುಡ್ಡು ಕೊಟ್ಟಿಲ್ಲ, ಮಕ್ಕಳಿಗೆ ದುಡ್ಡು ಕೊಟ್ರ. ಈ ನಮ್ಮ ಪೊಲಿಟಿಕಲ್ಸ್, ಈ ನಮ್ಮ ರಾಜಕೀಯ ಸಮಾವೇಶಗಳಲ್ಲಿ ದುಡ್ಡು ಕೊಟ್ಟು ಕ್ಲಾಸ್ ಕೊಡಿಸ್ಬೇಕು, ವಿಸಿಲ್ಸ್ ಹೊಡಿಸ್ಬೇಕು, ದುಡ್ಡು ಕೊಟ್ಟು ನಾವು ಜನಕ್ಕೆ ಸೇರಿಸ್ಬೇಕು. ಆದ್ರೆ ಇಲ್ಲಿ ಹಂಗಲ್ಲ. ಒಂದು ಪ್ರೀತಿ, ಒಂದು ವಿಶ್ವಾಸ, ಅವ್ರ ಮೇಲೆ ಏನು ಒಂದು ಪ್ರೇಮ, ಒಂದು ವಿಶ್ವಾಸದಿಂದ ಅವ್ರು ಏನು ಇಟ್ಕೊಂಡು ಈ ಮಕ್ಕಳು ಅವ್ರಿಗೆ ಇದ್ ಮಾಡಿದ್ರೆ ಅವ್ರು ಹಂಗೆ ನಡೆದಿರ್ತಾರೆ. ಅದಕ್ಕೆ ಅವ್ರಿಗೆ ಅಷ್ಟು ಗೌರವ ಕೊಡ್ತಾ ಇದ್ದಾರೆ ಮಕ್ಕಳು. ಅದಕ್ಕೆ ಈ ಕಾರ್ಯಕ್ರಮಕ್ಕೆ
ಮುಖ್ಯವಾಗಿ ನಮ್ಮ ಸೊನ್ನಪ್ಪ ಸಾಹೇಬರು ಈ ವೇದಿಕೆ ಮೇಲೆ ಎಲ್ಲರೂ ಮುಖ್ಯವಾಗಿ ಎಲ್ಲರೂ ನಮ್ಮ ಸಮಾಜದಲ್ಲಿ ಒಳ್ಳೆ ಒಳ್ಳೆ ಸನ್ಮಾನ ಮಾಡಿ ಈ ಶಾಲೆಯಿಂದ ನಿವೃತ್ತರಾಗಿರೋರು ಕೂಡ ಇವತ್ತು ಸನ್ಮಾನ ಮಾಡಿದ್ದಾರೆ. ಅವರು ಕೂಡ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಪತ್ರಕರ್ತರಿದ್ದಾರೆ, ಡಿ.ವಿ. ಗುಂಡಪ್ಪನವರು ಕೂಡ ಅವರು ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ಮುಖ್ಯವಾಗಿ ನಮ್ಮ ಪತ್ರಕರ್ತರು ಕೂಡ ಕೆಲವರು ಪತ್ರಕರ್ತರು ಸರ್ಕಾರಿ ಶಾಲೆ ಅಂದ್ರೆ ಬರಲ್ಲ, ಯಾಕಂತಂದ್ರೆ ಅವ್ರಿಗೆ ಒಂಥರ ಇದು. ಆದ್ರೆ ಇಷ್ಟು ಜನ ಸರ್ಕಾರಿ ಶಾಲೆ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ಕೊಡ್ಬೇಕಂತ ತಾವೆಲ್ಲ ಪತ್ರಕರ್ತರು ಬಂದಿದ್ದೀರಾ. ನನ್ನ ಕಡೆಯಿಂದ ಮತ್ತು ಎಲ್ಲ ಶಾಲೆಯ ಮಕ್ಕಳ ಕಡೆಯಿಂದ ನಮ್ಮ ವೇದಿಕೆ ಮೇಲೆ ಏನು ಅತಿಥಿಗಳಿದ್ದಾರೆ ಎಲ್ಲರೂ ಪರವಾಗಿ ನಾನು ಒಂದು ಸಲ ನಮ್ಮ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.